ಮುಖ್ಯಮಂತ್ರಿ ಪತ್ನಿ ವರ್ತನೆ ನೆಟ್ಟಿಗರು ಫುಲ್ ಗರಂ ಆಗಿದ್ದಾರೆ. ಓಕೆ, ನೆಟ್ಟಿಗರು ಅಂದರೆ ಯಾರಿಗೆ ಹೇಳ್ತೀವಿ? ಸಾಮಾಜಿಕ ಜಾಲತಾಣದಲ್ಲಿ ಆ್ಯಕ್ಟಿವ್ ಆಗಿರ್ತಾರಲ್ಲ ಅವರು. ಓಕೆ, ಯಾವ ಮುಖ್ಯಮಂತ್ರಿ, ಏನು ಕತೆ? ಮುಖ್ಯಮಂತ್ರಿ ಪತ್ನಿ ದರ್ಪದ ನಡವಳಿಕೆ, ಎಲ್ಲೆಲ್ಲೂ ಆಕ್ರೋಶ. ಯಾರದು? ಕನ್ನಡತಿ ನಟಿ ಶ್ರೀಲೀಲಾಗೆ ಮಹಾ ಮುಖ್ಯಮಂತ್ರಿ ಪತ್ನಿ ಅಪಮಾನ ಮಾಡಿದ್ದಾರೆ. ಫೋಟೋಗೆ ಪೋಸ್ ಕೊಡುವಾಗ ಶ್ರೀಲೀಲಾ ಅವರಿಗೆ ಅವಮಾನ ಮಾಡಿದ್ದಾರೆ ಅನ್ನೋದು ಸದ್ಯದ ಸುದ್ದಿ. ಮಗಳು ಹೈಲೈಟ್ ಆಗೋಕೆ ನಟಿಯನ್ನ ಪಕ್ಕಕ್ಕೆ ಕಳಿಸ್ತಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ಪತ್ನಿ ಕೈ ಬೆರಳು ತೋರಿಸ್ತಾ ಹೋಗು ಆ ಕಡೆ ಅಂತ ಮುಖ್ಯಮಂತ್ರಿ ಪತ್ನಿ ಒಂದು ಸನ್ನೆ ಮಾಡ್ತಾರೆ. ಅದು ಬಹಳ ಮುಜುಗರಕ್ಕೆ ಒಳಗಾಗುವಂಥ ಪರಿಸ್ಥಿತಿ. ಯಾಕಂತ ಹೇಳಿದರೆ ಶ್ರೀಲೀಲಾ ಶಿ ಈಸ್ ಅ ಸೆಲೆಬ್ರಿಟಿ. ಮುಖ್ಯಮಂತ್ರಿ ಪತ್ನಿ ಸೂಚನೆಯಂತೆ ಪಾಪ ಅವ್ರ ಸೈಡಿಗೆ ಹೋಗ್ತಾರೆ. ಕನ್ನಡದ ನಟಿ ಶ್ರೀಲೀಲಾಗೆ ಅಪಮಾನಿಸಿದ್ದಾರೆ ಅಮೃತ ಫಡ್ನವೀಸ್. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಪತ್ನಿ ಅಮೃತ ಯೋಗ ಡೇ ಆಗಿದೆ. ಅದು ಪ್ಲೀಸ್ ಯೋಗ ಡೇ ಕಾರ್ಯಕ್ರಮ ಆಗಬೇಕು, ಪ್ಲೀಸ್ ಕರೆಕ್ಟ್ ಇಟ್. ಮಗಳು ದಿವಿಜಾ ಎದ್ದು ಕಾಣಲಿ ಅಂತ ಅಮೃತ ತನ್ನ ಪುತ್ರಿ ವ್ಯಾಮೋಹವನ್ನು, ಎಲ್ಲರೂ ಇರಲಿ ರೀ, ನಿಮ್ಮ ಮಗಳೇನು ಕಾಣಿಸ್ಬಾರ್ದು ಅಂತ ಹೇಳಲ್ಲ, ಆದರೆ ಆ ಸೆಲೆಬ್ರಿಟಿನ ಹೆಂಗೆ ನೋಡ್ಕೊಳ್ಬೇಕು ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಅನ್ನೋದು ನಿಮಗೆ ಗೊತ್ತಿಲ್ವಾ? ಅಮ್ಮು ಕುಟ್ಟಿ ಪರ ನಿಂತಿದ್ದಾರೆ ಫ್ಯಾನ್ಸ್. ಮುಖ್ಯಮಂತ್ರಿ ಪತ್ನಿಗೆ ನೆಟ್ಟಿಗರು ತರಾಟೆ ತೆಗೆದುಕೊಳ್ತಾ ಇದ್ದಾರೆ. ಕೈ ಬೆರಳು ತೋರಿಸ್ತಾ ಆ ಕಡೆ ಹೋಗುವಂಥ ಮುಖ್ಯಮಂತ್ರಿ ಪತ್ನಿ ಅಮೃತ ಫಡ್ನವೀಸ್ ಅಂದರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಪತ್ನಿ. ಓಕೆ, ನೋಡಿ ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಮಧ್ಯಕ್ಕಿದಾರಲ್ಲ ಅವರು ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ. ದೃಶ್ಯದ ಬಲಭಾಗದಲ್ಲಿ ನೋಡಿ ಆ ಕಡೆ ಹೋಗು ಅಂತ ಹೇಳ್ತಾರೆ. ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಇದೆ ನೋಡಿ. ಅಂದರೆ ಅಲ್ಲಿ ಯಾವ ರೀತಿ ಫೀಲ್ ಬರ್ತದೆ, ಶಿ ಮೈಟ್ ಬಿ ನೆಗ್ಲೆಕ್ಟೆಡ್ ಅಲ್ವಾ? ಅಂದರೆ ಬಹುಶಃ ಅಲ್ಲಿ ಇಂಥ ಪರಿಸ್ಥಿತಿ ಸಹಜವಾಗಿ ಎದುರಾಗಬಾರ್ದು ಅಂತ ಎಲ್ಲರೂ ಬಯಸ್ತಾರೆ. ಬಹಳಷ್ಟು ಸಂದರ್ಭಗಳಲ್ಲಿ ಈ ರೀತಿಯಾದಂಥ ಮುಜುಗರಕ್ಕೆ ಒಳಗಾಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ. ನೀವು ಗಮನಿಸ್ಬೋದು. ನಾವು ಇದು ಒಂದು ವಿಚಾರ. ಈಗ ಅವರಿಗೆ ಶ್ರೀಲೀಲಾ ಅವ್ರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅನ್ನೋದು ಒಂದು ಪ್ರಶ್ನೆ. ಆದರೆ ಯಾರೇ ಇದ್ದರೂ ಕೂಡ ದರ್ ಇಸ್ ಎ ವೇ ಟು ಎಕ್ಸ್ಪ್ರೆಸ್ ಅಲ್ಲ ನಿಮ್ಮ ಇಂಟೆನ್ಷನ್ನ. ಆಯಿತು ರೀ, ನಿಮ್ಮ ಮಗಳನ್ನೇನು ಫೋಟೋ ತಗೊಳ್ಬೇಡಿ ಅಂತ ಯಾರೂ ಹೇಳಲ್ಲ. ನೀವು ಮತ್ತೊಬ್ಬರನ್ನ ಅವಮಾನಿಸಿ ಮಾಡುವಂಥದ್ದು ಎಷ್ಟು ಸರಿ? ದಟ್ ಶೋಸ್ ಯುವರ್ ಪರ್ಸ್ನಾಲಿಟಿ ಅಮೃತ ಮೇಡಮ್ ಅಲ್ವಾ? ನೀವು ಅಮೃತ ಅಂತ ಒಳ್ಳೆ ಹೆಸರು ಇಟ್ಕೊಂಡು ವಿಷದ ಥರ ನಡ್ಕೊಂಡ್ರೆ ಹೆಂಗೆ ಅನ್ನೋದು ನಮ್ಮ ಜನರ ಪ್ರಶ್ನೆ. ಆಮೇಲೆ ನಮ್ಮ ರಾಜ್ಯದವ್ರು ರೀ, ನಮ್ಮ ಕನ್ನಡಿಗರು, ನೀವು ಯಾಕ್ರಿ ಹಿಂಗೆ ನಡ್ಕೋತೀರ ಅಂತ ಒಂದು ಕೇಳೋ ಹಕ್ಕು ಸ್ವಾತಂತ್ರ್ಯ ನಮಗೂ ಇದೆ. ಹಂಗಾಗಿ ಕೇಳ್ತೀವಿ ನಾವು. ಆದರೆ ನೀವು ಯಾರಿಗೇ ಆದರೂ ಹೀಗೆ ಮಾಡಬಾರ್ದು ಅನ್ನೋದು ನಮ್ಮ ಒನ್ಲೈನ್ ಅಜೆಂಡಾ. ಎಲ್ಲರೂ ಮನುಷ್ಯರೇ ಅಲ್ವೇನ್ರಿ? ಅಥವಾ ಆಯಿತು ಆಯಾ ಸಂದರ್ಭಕ್ಕೆ ನೀವು ಅವ್ರನ್ನೂ ಜೊತೆಗೆ ಸೇರಿಸ್ಕೊಂಡು ಫೋಟೋ ತಗೊಳ್ತೀರೋ ಅಥವಾ ಆಮೇಲೆ ನೀವು ಒಬ್ಬರೇ ತಗೊಳ್ತೀರೋ, ಒಂದು ಎಥಿಕೇಟ್ಸ್ ಇಲ್ವಾ ನಿಮಗೆ? ಒಂದು ಕಾಮನ್ ಎಥಿಕೇಟ್ಸ್ ಇಲ್ವಾ ಅಂತ ಹೇಳಿದರೆ ನಿಮ್ಗೆ ಅಷ್ಟು ಒಂದು ಸೂಕ್ಷ್ಮತೆ ಇಲ್ವಾ? ಏನು ಅಂದರೆ ಇದು ಮದಾನ ಮುಖ್ಯಮಂತ್ರಿ ಪತ್ನಿ ಅಂತನಾ? ಏನು ಜನ ಸಾವಿರಾರು ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ ರೀ ಅಲ್ವಾ? ಯೋಚನೆ ಮಾಡಬೇಕಲ್ಲ. ಯಾವ ಕಾರಣಕ್ಕಿದು ಹೀಗೆಲ್ಲ ನಡ್ಕೊಳ್ಳೋದು ನಿಮಗೆ ಶೋಭೆನಾ? ಅಥವಾ ನಿಮ್ಗೆ ಇದೆಲ್ಲ ಏನು ಮಾಡಿದೆ ಅನ್ನೋ ಪ್ರಜ್ಞೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆ ಪ್ರಜ್ಞೆನೇ ಇಲ್ಲದೆ ಇರ್ಬೋದು. ಹಿಂಗೂ ಆಗತ್ತೆ. ಇನ್ನು ಕೆಲವು ಕಡೆ ನೋಡಿರ್ತೀರ ನೀವು, ಕೆಲವು ಬಹಳಷ್ಟು ಸಂದರ್ಭಗಳಲ್ಲಿ ಯಾವ ರೀತಿ ಆಗ್ತಿರುತ್ತೆ. ಇಲ್ಲೇನೋ ಮಾತನಾಡ್ತಾ ಇರ್ತಾರೆ, ಇವರು ನಮ್ಮ ನಾಯಕರು ಅಂತೇಳಿ ಹಿಂದೆ ಕೈ ಕಟ್ಟಿ ನಿಂತ್ಕೊಂಡಿರ್ತಾರೆ. ಸೈಡಿ ಸರ್ಕೋ ಅಂತ ಹೇಳೋದು ಕೂಡ ಇರುತ್ತೆ. ಆ ಥರದ ಅವಮಾನಕರ ಘಟನೆಗಳು ಕೂಡ ಇರುತ್ತೆ. ದಟ್ ಈಸ್ ಡಿಫ್ರೆಂಟ್. ಆದರೆ ದಿಸ್ ಹ್ಯಾಸ್ ಟು ಬಿ ಕಂಡಮ್ಡ್ ಅಲ್ವಾ? ಇದನ್ನು ಕಂಡಮ್ ಮಾಡಬೇಕು, ಕಂಡಮ್ ಮಾಡ್ತಾ ಇದ್ದೀವಿ. ಇನ್ಯಾವತ್ತೂ ಹಿಂಗೆ ನಡ್ಕೊಳ್ಳೋಕೆ ಹೋಗಬೇಡಿ ಅನ್ನುವ ಸಾಫ್ಟಾಗಿ ಹೇಳ್ತಾ ಇಲ್ಲ ನಾವು. ನೋಡಿ, ನೀವೇ ಆಲೋಚನೆ ಮಾಡಿ, ಇದು ಸರಿನಾ? ಈ ಥರ ನಡ್ಕೊಳ್ಳೋದು ನಿಮ್ಗೆ ಶೋಭೆನಾ? ಓಕೆ, ಈಗ ಶ್ರೀಲೀಲಾ ಅವರು ಇದು ಒಂದು ರೀತಿ ಅವರಿಗೆ ಮುಜುಗರಕ್ಕೆ ಒಳಗಾಗಿರಬಹುದು. ಹಾಗಾಗಿ ನಿಮ್ಮ ಪರವಾಗಿ ನಾವೆಲ್ಲ ಇದ್ದೀವಿ ಅಂತ ನಮ್ಮ ಕನ್ನಡಿಗರು ಅವರಿಗೆ ಒಂದಿಷ್ಟು ಏನು ಆಶಾಭಾವನೆ ತುಂಬ್ತಾ ಇದ್ದಾರೆ. ಏನು ಅಂದ್ಕೊಳ್ಳೋಕೆ ಹೋಗ್ಬೇಡ್ರಿ ರೀ, ನಾವಿದ್ದೀವಿ ಅಂತ
ಒಂದಿಷ್ಟು ಕಮೆಂಟ್ಸ್ಗಳ ಮೂಲಕ ಅವರ ಅಭಿಪ್ರಾಯಗಳನ್ನು, ಗೌರವವನ್ನು ತೋರಿಸ್ತಾ ಇದ್ದಾರೆ. ಅದು ಸುದ್ದಿ.